ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಕೂಡಲಸಂಗಮ ಗ್ರಾಮದ ಸರಕಾರಿ ಪ್ರೌಢಶಾಲೆಯಲ್ಲಿ ವಿವಿಧ ಗ್ರಾಮಗಳಿಂದ ತೆರಳಿ ವ್ಯಾಸಂಗ ಮಾಡುವ ಸುಮಾರು 528 ವಿದ್ಯಾರ್ಥಿಗಳಿಗೆ ಗ್ರಾಮಸ್ಥರೊಂದಿಗೆ ಒಂದೇ ಬಸ್ಸಿನಲ್ಲಿ ಪ್ರಯಾಣಿಸಲು ಸಮಸ್ಯೆಯಾಗುತ್ತಿದ್ದು, ಹಾಗಾಗಿ ಹುನಗುಂದದಿಂದ ಮ್ಯಾಗೇರಿವರೆಗೆ ಹೆಚ್ಚುವರಿ ಬಸ್ಸಿನ ಸೌಕರ್ಯ ಕಲ್ಪಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡಲಸಂಗಮ ಘಟಕವು ಸಂಜಯ ಗೌಡೇಸ್ಗೌಡರರ ನೇತೃತ್ವದಲ್ಲಿ ಹಾಗೂ ಉಪಾಧ್ಯಕ್ಷ ಮಂಜು ವಡ್ಡರರ ಉಪಸ್ಥಿತಿಯಲ್ಲಿ ದಿನಾಂಕ ಆಗಸ್ಟ್ 12, 2024 ರಂದು ಅಪರಾಹ್ನ 12 ಗಂಟೆಗೆ ಹುನಗುಂದ ಸಾರಿಗೆ ಘಟಕದಲ್ಲಿ ಘಟಕ ವ್ಯವಸ್ಥಾಪಕರಾದ ಅರವಿಂದ ಸಿ ಭಜಂತ್ರಿಯವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಮನವಿ ಪತ್ರ ಸಲ್ಲಿಸುತ್ತಾ ಅಧ್ಯಕ್ಷ ಸಂಜಯಗೌಡ ಹಾಗೂ ಕರವೇ ಮುಖಂಡ ಪ್ರವೀಣ ವಾಲಿಕಾರರು ಸುದ್ದಿಗಾರರೊಂದಿಗೆ ಮಾತನಾಡಿ, ಕಳೆದ 7 ತಿಂಗಳಿಂದ 9:30 ಬರುವ ಒಂದೇ ಬಸ್ಸಿನಲ್ಲಿ ಶಾಲಾ ಪ್ರಾರಂಭದ ಸಮಯ ಮುಂಜಾನೆ 10 ಗಂಟೆಯ ಪೂರ್ವದಲ್ಲಿ ಸುಮಾರು 528 ವಿದ್ಯಾರ್ಥಿಗಳು ವಿವಿಧ ಗ್ರಾಮಗಳ ಜನತೆಯೊಂದಿಗೆ ಪ್ರಯಾಣಿಸಿ ಸರಿಯಾದ ಸಮಯಕ್ಕೆ ಶಾಲೆಗೆ ತಲುಪದೆ ವಿದ್ಯಾರ್ಥಿಗಳು ಕಲಿಕೆಯಿಂದ ವಂಚಿತವಾಗುವ ದುಸ್ಥಿತಿ ಎದುರಾಗಿದೆ ಎಂದರು. ಏತನ್ಮಧ್ಯೆ ಮಾಧ್ಯಮ ಪ್ರತಿನಿಧಿಗಳು ಈ ಸಮಸ್ಯೆ ಬಗ್ಗೆ ಕೇಳಲಾದ ಪ್ರಶ್ನೆಗಳಿಗೆ ಕರವೇ ಅಧ್ಯಕ್ಷ ಮತ್ತು ಘಟಕ ವ್ಯವಸ್ಥಾಪಕರು ಉತ್ತರಿಸಿದರು. ಸರ್ಕಾರವು ಇಲ್ಲಿ ಗಮನಿಸಬೇಕಾದ ಸಂಗತಿ ಏನೆಂದರೆ, ಶಕ್ತಿ ಗ್ಯಾರಂಟಿ ಯೋಜನೆ ಜಾರಿಯಿಂದ ಮಹಿಳೆಯರ ಆರ್ಥಿಕ ಸದೃಢತೆಗೆ ಮತ್ತು ಸರಕಾರದ ಬೊಕ್ಕಸಕ್ಕೆ ಲಾಭದಾಯಕವಾಗಿದೆ ಎಂದು ಸರಕಾರದ ಸಮರ್ಥನೆಯಾಗಿದೆ. ಆದರೆ ಉಚಿತ ಶಕ್ತಿ ಉಡುಗೊರೆಯಿಂದ ಬಸ್ಸು ತುಂಬಿ ತುಳಕುತ್ತಿದ್ದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಶಾಲೆಗೆ ತೆರಳಲು ಪರದಾಡುವ ಸ್ಥಿತಿ ಎದುರಾಗಿರುವುದಂತೂ ಗುಟ್ಟಾಗಿ ಉಳಿದಿಲ್ಲ. ಹಾಗಾಗಿ ಸರಕಾರವು ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಹೆಚ್ಚುವರಿ ಬಸ್ಸಿನ ಸೌಕರ್ಯ ಕಲ್ಪಿಸಬೇಕೆಂಬುದು ಪರಿಸ್ಥಿತಿಯು ಎತ್ತಿ ತೋರಿಸುತ್ತದೆ. ಈ ಒಂದು ಮನವಿ ಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಬಸ್ ಘಟಕಿನ ಉಪವ್ಯವಸ್ಥಾಪಕರಾದ ಶಿವಕುಮಾರ ಮೇಟಿ, ಹುನಗುಂದ ತಾಲೂಕಿನ ಕರವೇ ಪ್ರಧಾನ ಕಾರ್ಯದರ್ಶಿ ಜಹೀರ ಸಂಗಮಕರ, ಕಾರ್ಯಕರ್ತರಾದ ರವಿಕೊಪ್ಪದ, ಸಂಗಮೇಶ ಗೌತಗಿ, ಸೋಹಿಲ್ ಸುತಾರ, ಕಿರಣ ವಡ್ಡರ ಸೇರಿದಂತೆ ಇತರೆ ಕರವೇ ಕಾರ್ಯಕರ್ತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್, ಹುನಗುಂದ. ಮನವಿ ಕೊಡ್ತಿರ್ತಕ್ಕಂಥ ವಿಷಯ, ನಗರಿಯಿಂದ ಬರ್ತಕ್ಕಂಥ ಬಸ್ ಹೆಚ್ಚುವರಿ ಆಗಲಿ ಅಂದರೆ ಬಸ್ಸಿನ ಸಂಖ್ಯೆ ಇನ್ನೊಂದು ಹೆಚ್ಚು ಆಗಲಿ ಅಂತಂದು ನಮ್ಮ ವಿಷಯ. ಯಾಕಪ್ಪ ಅಂದ್ರೆ ಈಗ ಅಲ್ಲಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ಕೂಡಲಸಂಗಮ ಮಾಡಿದ್ರಿ ಒಟ್ಟು 528 ಮಂದಿ ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡೋಕ್ಕೆ ಬರ್ತಾರೆ ಸರ್, ಬೇರೆ ಬೇರೆ ಹಳ್ಳಿ ಕಡೆಯಿಂದ. ಹಾಗಾಗಿ ಈಗ ಒಂದೇ ಬಸ್ ಒಳಗೆ 528 ಜನ ಅಂದ್ರೆ ಆಗಂಗಿಲ್ಲ ಸರ್. ಅಪಾಯ ಆಗ್ತಿರ್ತಾವೆ, ಬಸ್ಸಿಗೆ ಜೋತ್ ಬಿದ್ದಿರ್ತಾರೆ, ಏನೇನೋ ಆಗ್ತಿರುತ್ತೆ. ಹಾಗಾಗಿ ಅಪಾಯ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅಪಾಯ ಅವ್ರಿಗಿನ ಮುಂಚಿತವಾಗಿ ಎಚ್ಚೆತ್ಕೊಳ್ಬೇಕಂತೇಳಿ ನಾವು ನಿಮ್ಮ ಹತ್ರ ಮನವಿ ಪತ್ರ ಏನಂದ್ರೆ, ಬಸ್ ಅಲ್ಲಿಂದ ಅಲ್ಲಿಗೆ ಆ ಟೈಮಿಗೆ ಅಂದ್ರೆ ಬೆಳಗ್ಗೆ 10 ಗಂಟೆಗೆ ಶಾಲೆ ಪ್ರಾರಂಭ ಸರ್, ಮತ್ತು ಮಧ್ಯಾಹ್ನ 4:20 ಶಾಲೆ ಮುಕ್ತಾಯ ಆಗುತ್ತೆ. ಹೀಗಾಗಿ ಇಲ್ಲಿಂದ 4 ಗಂಟೆಗೆ ನಗರ ಬಸ್ ಬಿಡ್ತೀರಿ ಸರ್. ಅದನ್ನು ಒಂದು ಬಿಡೋಲ್ಲ, 2 ಬಿಡ್ರಿ, ನೀವು ಮಾತಾಡ್ಕೊಡ್ತೀರ, ನೀವೇ ಬಸ್ ಬಿಡ್ತೀರ, ಅದು ನೀವು ಮಾಡ್ಕೊಂಡು ಸರ್. ಬಟ್ ನಮಗೇನು ಬಸ್ ಆ ಟೈಮಿಗೆ 2 ಬಸ್ ಆಗ ವಿದ್ಯಾರ್ಥಿಗಳು ಆರಾಮಾಗಿ ಬರ್ತಾರೆ, ಏನೋ ಅಪಾಯ ಆಗಲ್ಲ. ಯಾಕಪ್ಪ ಒಬ್ಬರಿಗೆ ಅಪಾಯ ಆಗ್ತಕ್ಕಂಥ ಅವ್ರ ಕುಟುಂಬಕ್ಕೆ ನಷ್ಟ ತಂದು ಕೊಡೋದಂದ್ರೆ ಯಾಕೆ ಒಂದೂ ಸಾಧ್ಯ ಇಲ್ಲ. ಏನು ಮಾಡಿದ್ರು ಅವ್ರಿಗೆ ಆದಂಥ ನಷ್ಟ ತಂದು ಕೊಡೋಕ್ಕಾಗಲ್ಲ ಸರ್. ಅದಕ್ಕೆ ಸ್ವಲ್ಪ ಬಸ್ಸಿನ ನೀವೇ ಒಂದು ಸ್ವಲ್ಪ ಇನ್ನೊಂದು ಬಸ್ ಬಿಟ್ಬಿಟ್ರೆ ಆರಾಮಾಗಿ ಬರ್ತಾರೆ ಅನ್ನೋದು ನಮ್ಮ ಅನಿಸಿಕೆ ಸರ್. ಮತ್ತು ಸ್ವಲ್ಪ ಇನ್ನೊಂದು ಅಲ್ಲೇ ಬಸ್ ಬರ್ಬೇಕಾದ್ರೆ ಈಗ ಹೆಂಗಾಗ್ಬಿಡುತ್ತೆ ಅಂದ್ರೆ ಸರ್, ಬಸ್ ಫುಲ್ ಆಗೋಣ ಮ್ಯಾಗೇರಿಂದ ಬಿಡಬೇಕಾದ್ರೆ ಮತ್ತು ನೀವು ನೋಡಿರ್ಬೋದು ಪ್ರತಿದಿನ ಹಿಂಗೆ ಹಾಕಿದ್ರೆ ಸಾರ್ವಜನಿಕರಿಗೂ ಎಷ್ಟು ಹೊತ್ತಂದರೆ ಪಾಪ ವಿದ್ಯಾರ್ಥಿಗಳು ಯಾರಿಗೆ ಅಂತ ಕೇಳೋದು ಸರ್ ನಮ್ಮ ಕಡೆಯಿಂದ. ಇದ್ರ ಇನ್ನೊಂದು ವಿಚಾರ ಸರ್, ಈ ನವೆಂಬರ್ ದಿನಗಳೊಳಗೆ ದೊಡ್ಡ ಹೋರಾಟ ಮಾಡ್ಕೊಂತೇಳಿ ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛಿಸ್ತಾರೆ ಸರ್. ಎಷ್ಟು ದಿವಸದಿಂದ ಐತ್ರಿ ಇದು ಸಮಸ್ಯೆ ಸರ್? ಇದು ಕನಿಷ್ಠ ಅಂದರೆ ಈ ವರ್ಷ ಏನಾಗ್ಬಿಟ್ಟದ್ರಿ, ಮೊದಲೆಲ್ಲ ಕರೆಕ್ಟ್ ಇತ್ತು ಸರ್, ಮೊದಲೆಲ್ಲ ಬರೋಬ್ಬರಿ ಇತ್ತು. ಈಗ ಏನಾಗ್ಬಿಟ್ಟದಂದ್ರೆ ಹುಡುಗರು ಜಾಸ್ತಿ ಅಂದ್ರೆ ಶಾಲೆ ಸ್ವಲ್ಪ ಹೆಚ್ಚಿಗೆ ಇರೋಲಕ್ರಿ. ಈ ಸಮಸ್ಯೆ ಆಗಿದ್ದು ಎಷ್ಟು ದಿವಸದಿಂದ ಅದಕ್ಕೆ ಅಷ್ಟ ಉತ್ತರ ಕೊಡ್ರಿ. ಈಗ ಒಂದು 6-7 ತಿಂಗಳು ಐತ್ರಿ. 7 ತಿಂಗಳು ಆಯ್ತದ. ಮತ್ತು 7 ತಿಂಗಳಾದ್ರೂ ನೀವು ಇಲ್ಲಿವರೆಗೆ ಯಾಕೆ ಸುಮ್ಮಿದ್ರಿ? ಇಲ್ಲಿವರೆಗೂ ಶಾಲೆ ವತಿಯಿಂದನೂ ಮನವಿ ಪತ್ರ ಕೊಡಿಸಿದ್ರು ನಾವು. ಅವರು ಮೇಡಮ್ ಅವ್ರು ಹೇಳಿದ್ರು, ನಾನು ಬಂದು 4 ತಿಂಗಳು 5 ತಿಂಗಳ ಸರ್, ಭಾಳ ಶನಿವಾರ ಸಮಸ್ಯೆ ಆಗಿದ್ದಿಲ್ಲ. ನಿಮಗೆ ಹೇಳಿದ್ಮೇಲೆ ಗೊತ್ತಾಗ್ತದೆ. ನೀವು ಹೇಳಿರಲ್ಲ ಸಮಸ್ಯೆಗೆ ಅತಿ ಶೀಘ್ರ ಸ್ಪಂದಿಸ್ತೀನಿ. ಹೆಚ್ಚುವರಿ ಸಾರಿಗೆ ಸೌಲಭ್ಯ ಕೇಳಿರಲ್ಲ, ಅವಶ್ಯಕ ಅತಿ ಶೀಘ್ರ ಅಲ್ಲಿ ಒದಗಿಸ್ತೀನಿ. ಯಾಕೆ ಸ್ಪಂದನೆ ಮಾಡಿಲ್ಲ ಅಂತ ಗೊತ್ತಂತ ಸರ್. ಇವತ್ತು ಸರ್ಕಾರ ತಿದ್ದುಕೊಂಡಂತ ಇವರು ಡಿಪೋ ಮ್ಯಾನೇಜರ್ಗಳು ನೋಡ್ತಾರಂತ ಬಿಟ್ಟಿದ್ದೀವಿ ಸರ್. ನಾವು ಅವ್ರು ತಿದ್ದುಕೊಳ್ಳಿ ನಾವು ಬೀದಿಗೆ ಬಂದು ಹೋರಾಟ ಮಾಡಿವಿ ಸರ್. ಇದು ಏನಾರ ಆಗ್ಲಿಕ್ಕಂದ್ರೆ ಉಗ್ರ ಹೋರಾಟ ಮಾಡ್ತಾರೆ, ಬೀದಿ ಗಂಟು ಹೋರಾಟ ಮಾಡಿವಿ ಸರ್. ಬೀದಿ ಗಂಟು ಸರ್. ಈಗ 6-7 ತಿಂಗಳಿಂದ ಅವ್ರಿಗೆ ಸೌಲಭ್ಯ ಇಲ್ಲ ಅಂತ ಹೇಳ್ತಾರೆ.
ಈ ಕೊರತೆ ನಿಮ್ಗೆ ಗೊತ್ತಾಯ್ತು ಅಥವಾ ಗೊತ್ತಿದ್ದಿಲ್ಲ? ಸರ್ ಇದಕ್ಕೆ ಮುಂಚೆ ಗೊತ್ತಿದ್ದಿಲ್ಲ ನಮಗೆ. ಹಾಂ. ಬಟ್ ಈಗ ಏನು ಹೇಳಿದ್ರಲ್ಲ ಆ ಶನಿವಾರ ಆಗಿಲ್ಲ, ಶನಿವಾರ ಆಗೈತಿ. ಯಾಕಂದ್ರೆ ಅದು ಅನಾನುಕೂಲ ಆಗೈತೆ ಅಂತ ಹುಡುಗರು ಹೆಚ್ಚುವರಿ ಆಗ್ಯಾವು. ಅತಿ ಶೀಘ್ರದಲ್ಲಿ ಹೇಳಿಲ್ಲ ಬಸ್ಸಿನ ಸರ್ ಒದಗಿಸ್ಕೊಡ್ತೀನಿ ನಾನು. ಅಲ್ಲ ಸರ್, ಈಗಿನ ಶನಿವಾರದಲ್ಲ ನಾ ಕೇಳಾಕತ್ತಿದ್ದು. ಹಿಂದಿನಿಲ್ಲ ಸರ್. 6-7 ತಿಂಗಳು ನಾವು ಬಂದು 5 ತಿಂಗಳಾಯ್ತು, ಯಾವುದೇ ಥರ ಮನಿ ಪತ್ರ ಬಂದಿದ್ದಿಲ್ಲ. ಇನ್ಮೇಲೆ ಮನಿ ಪತ್ರ ಸರ್ ನೀವು ಮನಿ ಪತ್ರ ಈಗ ಮನಿ ಪತ್ರಕ್ಕಿಂತ ಮೇಲ್ವಿಚಾರಣೆ ಮಾಡೋದು, ಮಾಹಿತಿ ತಗೊಳ್ಳೋದು ನಿಮ್ಮ ಕೆಲಸ ಹೌದು ಅಲ್ರಿ? ಮತ್ತು ಯಾಕೆ ಮಾಡಿಲ್ರಿ ನೀವು? ಅವಾಗ ಮಾಡಿದ್ರು ಸರ್. ಅವಾಗ ಈ ಥರ ಯಾವುದೋ ಸಮಸ್ಯೆ ಆಗಿದ್ದಿಲ್ಲ. ಹ್ಞೂ ರೀ. ಗಾಡಿನ ಹಿಡಿದು ಯಾವುದೋ ಸ್ಟ್ರೈಕ್ ಮಾಡಿದ್ದಿಲ್ಲ ಅವರು. ಹ್ಞೂ ರೀ. ಅಟ್ಲೀಸ್ಟ್ ಒಂದು ಯಾವ ಶಾಲೆ ಕಾಲೇಜಿನವ್ರು ಬಂದು ನಮ್ಗೆ ಅಪ್ಲಿಕೇಶನ್ ಕೊಟ್ಟಿದ್ರು ಅಂದ್ರೆ ಅದಕ್ಕೆ ಸ್ಪಂದನೆ ಮಾಡ್ತಿದ್ದೆ ನಾವು. ಹ್ಞೂ ಸರ್. ಯಾರು ಕೊಟ್ಟಿಲ್ಲ ನಾನು ಸರಿ ಎಲ್ಲ ಸರಿಯಾಗೋಯ್ತು ಅಂತ ತಿಳ್ಕೊಂಡಿದ್ದೆ. ಈಗ 528 ವಿದ್ಯಾರ್ಥಿಗಳು ಆ ಶಾಲೆಯಲ್ಲಿ ಓದ್ತಾರಂತಂದ್ರೆ ಈಗ ಸಾರಿಗೆ ವ್ಯವಸ್ಥೆಗೆ 500 ಒಂದೇ ಬಸ್ನಲ್ಲಿ ಹೋಗೋಕೆ ಹೆಂಗೆ ಸಾಧ್ಯ ಆಗ್ತೈತೆ ಹೇಳ್ರಿ? ಅದೋ ಈಗ ಲೋಕಲ್ ಡಿಪೋ ಒಂದು ಗಾಡಿ ಐತಿ, ನನ್ನ ಡಿಪೋ ಒಂದು ಗಾಡಿ ಐತಿ. ಮಂಗಳೂರು ಸೈಡಲ್ಲಿ ಕೂಡ ಅಲ್ಲೇ ನಾಗಿರ ಮೇಲೆ ಹಾಯ್ಬೇಕು. ಹ್ಞೂ ರೀ. ಅವಾಗ ಅಲ್ಲಿವರೆಗೆ ಆಗಿದ್ದಿಲ್ಲ, ಬಟ್ ಈಗ ಏನಾಗೈತಲ್ಲ ಇಲ್ಲ, ಯಾವುದೇ ಇರೋಲ್ಲ. ಯಾಕಂದ್ರೆ ಮಕ್ಕಳ ಭವಿಷ್ಯ ಇರ್ತೈತೆ. ಆ ಶಿಕ್ಷಣಕ್ಕೆ ಅವಕಾಶ ಅನುಕೂಲ ಆಗುವಂಥ ವಾತಾವರಣ ನೀವು ಏನು ಮಾಡ್ಬೇಕು, ಸಾರಿಗೆ ವ್ಯವಸ್ಥೆ ಕಲ್ಪಿಸಿಕೊಟ್ರೆ ಮಕ್ಕಳಿಗೆ ಆಗ್ತೈತೆ. ನಿಮ್ಮ ಹೆಸರೇನು ಸರ್? ಅರವಿಂದ್ ಬಜೇತ್ರಿ ಅಂತ ಹೇಳಿ ಸರ್, ವ್ಯವಸ್ಥಾಪಕರು, ಘಟಕದ ವ್ಯವಸ್ಥಾಪಕರು. ನೀವು ರೀ ಸರ್? ಶಿವಕುಮಾರ್ ಅಂತ ಕಿರಿಯ ಸಹಾಯಕರು. ನಿಮ್ಮ ಸಂಘಟನೆ ಅಲ್ಲಿ ಸ್ಥಾಪನೆ ಆಗಿ ಎಷ್ಟು ದಿವಸ ಆತ್ರಿ? ನಿಮ್ಮ ಸಂಘಟನೆ ಅಲ್ಲಿ ಸ್ಥಾಪನೆ ಆಗಿದ್ದು ಎಷ್ಟು ದಿವಸ ಆತ್ರಿ? 5 ತಿಂಗಳು. ಮತ್ತು ಆ ಹುಡುಗರಿಗಿಂತ ಮೊದಲೇ ನೀವು ಅವಾಗ ಗಮನಕ್ಕೆ ತರ್ಬೋದಿತ್ತಲ್ರಿ? ಅದೇ ಸರ್, ನಾವು ಅದನ್ನ ಆಲ್ರೆಡಿ ನಮ್ಮ ಕಡೆ ಗೊತ್ತಿರೋರ ಕಡೆಯಿಂದ ನಾವು ಫೋನ್ ಹಚ್ಚಿದ್ವಿ, ಎಲ್ಲ ಮಾಡಿದ್ವಿ ರೀ, ಆಗಲಿಲ್ಲ. ಬಟ್ ಇವತ್ತಿಗೆ ಮಾತ್ರ ನಾವು ಇಲ್ಲಿ ಲಿಖಿತ ದಾಖಲೆ ಮೂಲಕ ಸಲ್ಲಿಸ್ಬೇಕ್ರಿ. ಬಾಯಿ ಉಪಚಾರ ಆಗಬಾರ್ದು ಯಾವತ್ತಿಗೂ. ಅದಕ್ಕೆ ಸರ್ ಈಗ ಅದನ್ನ ನಾವು ಎತ್ತಿಸ್ಕೊಂಡು ನಾವು ಬಂದಿದ್ದೀವಿ. ಇಲ್ಲವಾಗಿ ನಾವು ಕೊಡಕ್ಕೆ ಬಂದಿದ್ರಿ. ಬರುವಂಥ ಮುಂದಿನ ದಿನದಾಗ ಸೋಮವಾರ, ಬರುವಂಥ ಮುಂದಿನ ಸೋಮವಾರದೊಳಗನ ಸರ್ ಅಲ್ಲಿವರೆಗೂ ಗಡುವು ಅಂತ. ಎಸ್.